ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಸ್, ಇವತ್ತೇನೋ ಗೊತ್ತಿಲ್ಲ ಗೈ, ಸಿಕ್ಕಾಪಟ್ಟೆ ನಿದ್ದೆ ಮಂಕು. ನಾನು ಮಮ್ಮಿಗೆ ಹೇಳ್ತಾ ಇದ್ದೆ, ಇವತ್ತು ಯಾರೋ ಬರ್ತಾರೆ ನಮ್ಮ ಮನೆಗೆ, ಯಾರೋ ಬರ್ತಾರೆ ಅಂದ್ಕೊಂಡು ಹೇಳ್ತಾ ಇದ್ದೆ. ಬಟ್ ಯಾರೂ ಬರಲಿಲ್ಲ. ಬಟ್ ನಾನು ಅಷ್ಟೊಂದು ನಿದ್ದೆ ಮಾಡ್ತಾಯಿದ್ದೀನಿ, ಪ್ರಮೋದವರು ನಿದ್ದೆ ಮಾಡ್ತಾಯಿದ್ದಾರೆ. ಆಮೇಲೆ ಗೊಮ್ಮೆನೂ ತುಂಬ ನಿದ್ದೆ ಮಾಡ್ತಾಯಿದ್ದಾಳೆ. ಏನಕ್ಕೆ ಇಷ್ಟೊಂದು ನಿದ್ದೆ ಬರ್ತಾಯಿದೆ ಅವಾಗ ಹಂಗಂತ ಇದ್ದೆ ನಾನು, ಯಾರೋ ಬರ್ಬೋದೇನೋ, ಸರ್ಪ್ರೈಸಾಗಿ ಬರ್ತಾರೆ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು. ಬಟ್ ಯಾರೂ ಬರಲಿಲ್ಲ. ನಿದ್ದೆ ಮಾತ್ರ ಚೆನ್ನಾಗಾಯಿತು ಅಷ್ಟೇ. ನೈಟ್ ಟೈಮು ನಾನು ನಿದ್ದೆ ಮಾಡ್ತಾಯಿದ್ದೀನಿ, ಡೇ ನಾನು ಅಷ್ಟು ನಿದ್ದೆ ಮಾಡ್ತಾಯಿಲ್ಲ. ನಾರ್ಮಲಾಗಿ ನೈಟ್ ಏನು ನಿದ್ದೆ ಮಾಡ್ತೀನಿ ಅಷ್ಟೇ. ನಾರ್ಮಲಾಗಿ ಬೆಳಗ್ಗೆ ಚೆನ್ನಾಗೇ ಎದ್ದು ವಾಕಿಂಗ್ ಮಾಡೋದು, ರೆಸ್ಟ್ ಮಾಡೋದು, ಊಟ ಮಾಡೋದೆಲ್ಲ ಮಾಡ್ತಾಯಿದ್ದೆ. ಬಟ್ ಫುಲ್ ಇವತ್ತು ನಿದ್ದೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ನಿದ್ದೆ ಮಾಡಿದ್ರೆ ಸಾಕು ಫುಲ್ಲು ಕಾಲೆಲ್ಲ ಮತ್ತೆ ಊದ್ಕೊಳ್ಳೋಕೆ ಶುರುವಾಗೋದು, ಕೈಯೆಲ್ಲ ಊದ್ಕೊಳ್ಳೋಕೆ ಶುರುವಾಗೋದು ಆಯಿತು. ನೋಡಿ, ಇವತ್ತು ಕೈಯೆಲ್ಲ ಊದ್ಕೊಂಡಿದೆ. ರೆಸ್ಟ್ ಮಾಡಿದಷ್ಟು ನಮಗೆ ಆ ಥರ ಆಗ್ತಾಯಿದೆ. ಏನಾದ್ರು ಓಡಾಡಿಕೊಂಡು ಹಂಗೆ ಮಾಡ್ತಾಯಿದ್ರೆ ಎಕ್ಸಸೈಸ್ನ ಅಷ್ಟು ಊದ್ಕೊಳ್ಳಲ್ಲ ಕೈ ಕಾಲುಗಳು. ಆ್ಯಂಡ್ ಇವತ್ತು ನಮ್ಮ ಗೊಂಬೆಗೆ ಒಂದು ಏನು ಪ್ರಾಡಕ್ಟ್ ಬಂದಿದೆ. ಸೊ ಫಸ್ಟು ಅವಳು ಪ್ರೋಮೋ ಅಂತಲೇ ಹೇಳ್ಬೋದು. ಅವಳು ಹುಟ್ಟಿ ಫಸ್ಟ್ ಪ್ರೋಮೋ ಇದು. ಮುಂಚೆಲ್ಲ ಬಂದಿರೋದಲ್ಲ ಆಲ್ಮೋಸ್ಟ್ ಅಪ್ಪುಗೇನೆ. ತೊಟ್ಲು ಕೂಡ ಅಪ್ಪುಗೇನೆ ಬಂದಿರೋದು, ಗೊಂಬೆಗೇನು ಬಂದಿಲ್ಲ. ಅದು ಅಪ್ಪುನ ಮಲಗಿಸೇನೆ ಪ್ರಮೋಷನ್ ಮಾಡಬೇಕು ಅಂತ ಬಂದಿದ್ದು. ಅದು ಇವಳಿಗಾಯಿತು ಅಷ್ಟೇ. ಇವಳು ಬಂದಿರೋದು ಫಸ್ಟ್ ಪ್ರೋಮೋ ಅಂತಲೇ ಹೇಳ್ಬೋದು. ಫಸ್ಟ್ ಪ್ರೋಮೋ ಬೆಸ್ಟ್ ಪ್ರೋಮೋ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ಪ್ರಾಡಕ್ಟೇ ಬಂದಿದೆ. ಅದು ಯಾವುದೋ ಅಂತ ತೋರಿಸ್ತೀನಿ. ಆ್ಯಂಡ್ ಅಪ್ಪು ಚಿಕನ್ ನೆನೆಸ್ಕೊಂಡ್ಬಿಟ್ಟಿದ್ದ. ನಮ್ಮ ಮಮ್ಮಿ ನನಗೆ ಮಾಡಿದರು, ಅಂದರೆ ಬಾಣಂತಿಗೆ ಸಪ್ರೇಟ್ ಮಾಡಬೇಕಲ್ಲ, ಅದಕ್ಕೆ ನಾನು ಒಬ್ಳಿಗೆ ಬೆಳಗ್ಗೆ ಮಧ್ಯಾಹ್ನ ಬೇರೆ ಬೇರೆ ಮಾಡಿದರು. ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ರು ಅಪ್ಪುಗೆ, 1-2 ಪೀಸು. ಅದು ತಿಂದ್ಬಿಟ್ಟು ಚಿಕನ್ ತಿನ್ನೋಗಂಟ ರೈಸ್ ತಿಂದಂತೆ. ಆಮೇಲೆ ತಿನ್ನೋಕ್ಕೆ ಹೋಗಿಲ್ಲ ಅವನು. ಚಿಕನ್ ಇದ್ದರೆ ಮಾತ್ರ ತಿಂತೀನಿ, ಹೋಗಿ ಹಾಕೋಬಾ ಅಂತ ಅಂದಿದ್ದಾನೆ. ನಮ್ಮ ಮಮ್ಮಿ ಅವನಿಗೆ ಅಂತ 2 ಪೀಸ್ ಇಟ್ಟಿದ್ದಾರೆ, ಖಾಲಿ ಆಗಿದೆ, ಇನ್ನು ಊಟನೇ ಮಾಡಿಲ್ಲ. ಅದಕ್ಕೆ ಕಬಾಬ್ನ ಮಾಡ್ತೀನಿ ಅಂದ್ಬಿಟ್ಟು ಪ್ರಮೋದವರು ರೆಡಿ ಮಾಡ್ತಾಯಿದ್ದಾರೆ. ಸೊ ಕಬಾಬ್ ಮಾಡಿದ್ಮೇಲೆ ಅವಳಿಗೆ ಏನು ಪ್ರಾಡಕ್ಟ್ ಬಂದಿದೆ, ಎಲ್ಲಿ ಯಾರು ಕಳಿಸಿರೋದು ಏನು ಅಂದ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ನಮ್ಗೆ ಯೂಸ್ಫುಲ್, ಒಂದು 3-4 ತಿಂಗಳು ಯೂಸ್ ಆಗುತ್ತೆ ನಮಗೆ ಅಂಥ ಪ್ರಾಡಕ್ಟೇ ಬಂದಿದೆ. ಇನ್ನೊಂದು ಪ್ರಾಡಕ್ಟ್ನ ನಾವು ಡಾಕ್ಟರ್ ಸಜೆಷನ್ ತೊಗೊಂಡೇ ಕೇಳಬೇಕು. ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ. ತೊಗೊಳ್ಳಿ ಅಂದರೆ ತೊಗೋತೀನಿ, ಇಲ್ಲಾಂದರೆ ಇಲ್ಲ. ಸೊ ಐ ಥಿಂಕ್ ಅದು ಬೆಸ್ಟು, ಒಳ್ಳೆ ಬ್ರ್ಯಾಂಡದೇ ತೊಗೊಂಡಿರೋದ್ರಿಂದ ತೊಗೋಬೋದು ಅಂತ ಹೇಳ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ. ಎಸ್, ನಮ್ಮ ಮನೇಲಿ ನಾನ್ ವೆಜ್ ತಿಂತಾ ಇರಲಿಲ್ವ, ಅದಕ್ಕೆ ಅವರು ತಿನ್ನಂಗೆ ಆಗ್ತಾಯಿದೆ, ಬಟ್ ನೀನು ತಿನ್ನಂಗಿಲ್ಲ ಅದಕ್ಕೆ ತರಂಗಿಲ್ಲ ಅಂತಿದ್ರು. ಸೊ ಪರವಾಗಿಲ್ಲ, ಆಯಿತು ತೊಗೊಂಬನ್ನಿ, ಏನಿಲ್ಲ ಅಂತ ಹೇಳಿದ್ದೆ. ಸೊ ಅದಕ್ಕೆ ಅವರು ಕಬಾಬ್ ಮಾಡ್ಕೋತಾ ಇದ್ದಾರೆ. ಮತ್ತು ಅಪ್ಪನೂ ನೆನೆಸ್ಕೊಂಡ್ಬಿಟ್ಟಿದ್ದ ನಾನ್ ವೆಜ್ ಬೇಕು ಅಂದ್ಬಿಟ್ಟು. ಆವಾಗ ಅಪ್ಪ ಮಗ ಹೋಗ್ಬಿಟ್ಟು ಹೊರಗಡೆ ತೊಗೊಂಬಂದು ತಿಂತಾಯಿದ್ರು. ಮನೇಲಿ ನಾನು ತಿನ್ನಲಿಲ್ಲ ಅಂದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದಕ್ಕೆ ಇವಾಗ ಸರಿ ಆಯಿತು, ಅಪ್ಪನೂ ಕೇಳ್ತಿದ್ದಾನಲ್ಲ ಅಂದ್ಬಿಟ್ಟು 1 kg ಚಿಕನ್ ತಂದ್ಬಿಟ್ಟು ಕಬಾಬ್ನ ಮಾಡ್ಕೊತಾ ಇದ್ದಾರೆ. ನಮ್ಮ ಮಮ್ಮಿ ನನಗೆ ಅದರಲ್ಲಿ ಸಾಂಬಾರು ಥರ ಏನೋ ಮಾಡಿಕೊಟ್ಟಿದ್ರು, ಗ್ರೇವಿನೋ ಸಾಂಬಾರು ಏನೋ ಮಾಡಿಕೊಟ್ಟಿದ್ರು. ಅಂದರೆ ನಾನು ನಾನ್ ವೆಜ್ ಏನೂ ಜಾಸ್ತಿ ತಿನ್ನೋಂಗಿಲ್ಲ ಅಲ್ಲ, ಸಾಫ್ಟಾಗಿ ಮಾಡ್ಕೊಂಡು ತಿನ್ನೋಕೆ ಹೇಳಿದ್ರಲ್ಲ. ನಮ್ಮ ಮಮ್ಮಿಗೆ ಹೇಳಿದೆ, ಮಮ್ಮಿ ತಿನ್ನಬೇಕು ಅನ್ನಿಸ್ತಿದೆ, ಏನಾರು ಮಾಡಿಕೊಡಿ ಅಂತ. ಅದಕ್ಕೆ ಅವರು ಸಾಫ್ಟಾಗಿ ಚಿಕನ್ನ ಬೇಯಿಸ್ಬಿಟ್ಟು ಗ್ರೇವಿ ಥರ ಏನೋ ಮಾಡಿ ಕೊಟ್ಟಿದ್ರು. ನಮ್ಮ ಗೊಂಬೆಗೆ ಹೊರಕೆ ಹೊಡಿದೆ ಅವಳಿಗೆ ಗೈಸ್, ಕೇಳಿಸ್ತಾ ಇರ್ಬೋದು ನಿಮಗೆ. ತೊಡೆ ಮೇಲೆ ಮಲಗಿದಾಳಲ್ಲ, ಗೊರಕೆ ಹೊಡಿತಾ ಇದ್ದಾಳೆ. ಆ್ಯಂಡ್ ಅಪ್ಪು ಇಲ್ಲಿ ತಲಾಟೆ ಮಾಡ್ತಾ ಇದ್ದ. ಅದಕ್ಕೆ ನಾನು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಅದನ್ನು ರಿಂಗ್ ಲೈಟ್ ಎಲ್ಲ ನೋಡಿ ಹೆಂಗೆ ಎತ್ತಿ ದಬಾಕಿ ಎಲ್ಲ ಮಾಡ್ತಾ ಇದ್ದ. ನಾವು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಪ್ರಮೋದವರು ರಿಂಗ್ ಲೈಟ್ನ ತೊಗೊಂಡು ರೂಮಲ್ಲಿ ಇಡೋಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಜಾಸ್ತಿ ಹಾಲಲ್ಲಿ ವೀಡಿಯೋ ಮಾಡ್ತಾನೇ ಇಲ್ಲ, ಜಾಸ್ತಿ ರೂಮಲ್ಲೇ ಮಾಡ್ತಾ ಇದ್ದೀವಿ ನಾವು. ಇವಾಗ ಕಬಾಬ್ನ ಬೇಯಿಸ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ವೀಡಿಯೋ ಎಲ್ಲ ಆದಮೇಲೆ ಕಬಾಬ್ ಬೇಯಿಸಿದ್ದು. ನಾನು ಇದಕ್ಕೆ ಮಧ್ಯದೆಲ್ಲ ಆ್ಯಡ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಂಗೂ ನಾನು 1 ಪೀಸ್ ಕೊಡಿ ತಿಂತೀನಿ ಅಂದ್ಬಿಟ್ಟು ಈಸ್ಕೊಂಡು ತಿಂದಿದ್ದೀನಿ. ಹೋಗು ಹೊರಗಡೆ, ಹೋಗು, ವಿಡಿಯೋ ಮಾಡಿ ಕರಿತೀವಿ ಆಮೇಲೆ. ಹೋಗ ಎಸ್ ಗೈಸ್, ಇವಾಗ ಪ್ರಮೋದ್ ಅವ್ರು ಅನ್ಬಾಕ್ಸಿಂಗ್ ಮಾಡ್ತಾರಂತೆ. ಅವಳ ಮಗಳ ಫಸ್ಟ್ ಪ್ರಮೋಷನ್ದು
ಗೊಂಬೆದು ಫಸ್ಟ್ ಪ್ರಮೋಷನ್ನೇ. ಸೊ ಅವಳಿಗೆ 4000 ವರ್ತ್ ಪ್ರಾಡಕ್ಟ್ ಬಂದಿದೆ ನಮಗೆ. ಸೊ ನನಗಂತೂ ಫುಲ್ ಖುಷಿ ಆಯಿತು. ಸೊ ನಮಗಂತೂ ಇದು ವೆರಿ ಯೂಸ್ಫುಲ್ಲು. ನಾನು ಇದನ್ನ ಅಂದರೆ ಈ ಥರ ಪ್ರಾಡಕ್ಟ್ಸ್ ನಮಗೆ ಬೇಕು ಅಂತಲೇ ನಮಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಆಗಲಿ ಅಂತ ನಾನು ಆಲ್ರೆಡಿ ಇದರಲ್ಲೂ ಮೆಡ್ ಪ್ಲೇಸಲ್ಲೂ ಇದು ಮಾಡ್ತಿದ್ದೆ. ಬಟ್ ನಮಗೆ ಇದು ಬಂದು ಡೈಪರ್ಸ್, ಬೇಬಿ ಡೈಪರ್ಸ್ 84 ಏನೋ ಇದೆ, 84 ಪಾಯಿಂಟ್ಸ್ ಏನೋ ಬರುತ್ತೆ. ಸೊ ನಮಗದು ತುಂಬ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ನಾವೇನೇ ಮೇಲ್ಬಿದ್ದವರು ಅದರೆಲ್ಲ ಪ್ರಮೋಷನ್ಗೆ ಅಪ್ರೋಚ್ ಮಾಡಿದ್ರೆ ಸೊ ಇಷ್ಟು ನಮಗೆ ಕಳಿಸ್ಕೊಡಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಅವಾಗ ಡಿಮ್ಯಾಂಡ್ ಮಾಡ್ತಾರೆ. ಅವರಾಗಿ ಅವರೇನೆ ಕೇಳ್ಕೊಂಡು ಬಂದರೆ ನಮಗೆ ಇಷ್ಟು ವರ್ತ್ ಆದಂಥ ಪ್ರಾಡಕ್ಟ್ಗಳು ಸಿಗುತ್ತೆ. ಕೆಲವೊಂದಷ್ಟು ಜನ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾರ್ಕೆಟಿಂಗ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ಅವರೇ ಮೇಲ್ಬಿದ್ದು ಕೇಳೋದು, ಪ್ರೈಸಿಂಗ್ ಹಾಳು ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಆ ಥರ ಮಾಡಿದಾಗ ಏನಂದರೆ ಇಷ್ಟು ನಮಗೆ ವರ್ತ್ ಸಿಗಲ್ಲ. ಈ 4000 ವರ್ತು ಕಳಿಸಿದ್ದಾರೆ. ಆವಾಗ ಏನು ಮಾಡ್ತಾರೆ ಅಂದರೆ ಒಂದು 4 ಡೈಪರ್ ಕಳಿಸ್ಬಿಟ್ಟು ಸುಮ್ಮನಾಗೋದು, ಇಲ್ಲಾಂದರೆ ಏನು ಮಿಲ್ಕ್ದೇನೋ ಬಂದಿದೆಯಲ್ಲಮ್ಮ, ಲಾಕ್ಟೋಮಮ್ಮ, ಅದೊಂದು ಸುಮ್ಮನೆ ಕಳಿಸ್ಬಿಟ್ಟು ಸುಮ್ಮನಾಗೋದು, ಈ ರೀತಿ ಮಾಡ್ತಾರೆ. ಸೊ ಇದು ನಮಗೆ ತುಂಬಾ ಅಪ್ರೋಚ್ ಮಾಡಿ ನೀವೇ ಮಾಡಿಕೊಡ್ಬೇಕು, ನಿಮ್ಮ ಕಡೆಯಿಂದ ಯೂಸ್ ಆಗುತ್ತೆ ನಮಗೆ ಅಂದ್ಬಿಟ್ಟು ಸೊ ಅವ್ರ ಕಡೆಯಿಂದನೇ ಬಂದಿದ್ದು ನಮಗೆ. ಸೊ ಇದಲ್ಲದೆ ನಮಗೆ ಎಕ್ಸ್ಟ್ರಾ ಅದ್ರ ಮೇಲೂ ಅಮೌಂಟ್ ಬರ್ತಾ ಇದೆ. ಸೊ ಅದನ್ನು ಏನು ಮಾಡ್ತೀವಿ ಅಂದರೆ ಹೆಂಗಿದ್ರು ಗೊಂಬೆಗೆ ನಾವು ಯೂಟ್ಯೂಬ್ದು ಪೇಮೆಂಟ್ ಏನಿದೆ ಅದನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಲ್ಲ. ಸೊ ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡೋಣ ಅಂತ. ಸೊ ಇದರಲ್ಲಿ ಬರೋ ಅಮೌಂಟ್ ಒಂದು 3 ಗ್ರಾಮ್ ಗೋಲ್ಡ್ನ ತೊಗೋಬೋದು ಅಲ್ವ ರೀ? 3 ಗ್ರಾಮ್ ಗೋಲ್ಡ್ನ ತೊಗೋಬೋದು. ಅಷ್ಟು ಬರ್ತಾ ಇದೆ ವಿಡಿಯೋ ಮಾಡೋದ್ರಿಂದ. ನಾವು ಅದನ್ನು ಅವಳಿಗೆ ಅದ್ರ ಜೊತೆಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಚೆನ್ನಾಗಿದೆ ಡೈಪರ್ಸ್. ನಿಮಗೆ ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಇದು ಮೂಚಿನಿ ಅದು ಹಂಗೇನೆ ಅಬ್ಸಾರ್ಬ್ದು ಎಕ್ಸ್ಟ್ರಾ. ಇದನ್ನ ಮಾತ್ರ ವಾಶ್ ಮಾಡಿಬಿಟ್ಟು ಒಣಗ್ಸೋದು ಪ್ರಾಬ್ಲಮ್ ಆಗುತ್ತೆ. ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದಿರೋದು ಹಂಗೇನೆ. ಅದು ದೊಡ್ಡದಿದೆ, ಅವಳಿಗೆ ಕರೆಕ್ಟ್ ಆಗಿ. ಹೌದೌದು, ಇದು ಅವಳು ಕರೆಕ್ಟ್ ಇದೆ. ಮತ್ತೆ ಇದು ನೋಡಿಲಿ, ಇದು ರಿಬ್ಗೆಲ್ಲ ಇದೆಯಲ್ಲ, ಅವಳಿಗೆ ಸಪೋರ್ಟ್ ಚೆನ್ನಾಗುತ್ತೆ. ಮತ್ತೆ ಅವಳು ಸುಸು ಮಾಡ್ಕೊಂಡು ಈಚೆ ಬರಲ್ಲ. ಅದ್ರಲ್ಲಿ ನಮ್ಗೆ ಆ ಪ್ರಾಬ್ಲಮ್ ಔಟ್ ಆಗ್ತಾ ಇದೆ ಹೊರಗಡೆ. ಯಾಕಂದ್ರೆ ಆ ಲಾಸ್ಟ್ ಟೈಮ್ ಹಾಕಿದಾಗ ಅದು ರಾತ್ರಿ ಅವಳಿಗೆ ಅನ್ಕಂಫರ್ಟ್ ಫೀಲ್ ಆಗ್ತಿತ್ತು ಅನ್ಸುತ್ತೆ ಅದೊಂದು ಸ್ವಲ್ಪ. ಸೊ ನನ್ನ ಪ್ರಕಾರ ಇದು ಚೆನ್ನಾಗಿ, ಅದು ವೆಟ್ ಆಗೋದು ಗೊತ್ತೇ ಆಗಲ್ಲ ಅದರಲ್ಲಿ. ಇದು 3 ಅಂದ್ರೆ 3 ಪೇರ್ 1 2 3 ಎಲ್ಲೋ ಹಾಕ್ಬೇಡಿ ಅಂದಿದ್ದಾರೆ ಡಾಕ್ಟರು. ಎಲ್ಲೋ ಬೇಡ. ಸೊ ವೈಟ್ ಮತ್ತೆ ಪಿಂಕ್ ಇದನ್ನು ಯೂಸ್ ಮಾಡ್ಕೋಬಹುದು ನಾವು, ಇದೆರಡು ಪ್ರಾಡಕ್ಟ್. ಅದ್ಬಿಟ್ಟು ಇದು ಎಕ್ಸ್ಟ್ರಾ ಎಲ್ಲೋ ಬೇಡ ಅಂತಂದ್ರೆ ಇದೇ ಥರದ್ದು ಇನ್ನೂ ಒಂದು ಪೇಜ್ಗೆ ಹೇಳಿದ್ದೀನಿ. ಅವರು ಕೇಳಿದ್ರು ನಮ್ಗೆ ಬ್ಯಾಟರ್ ಕೊಲಾಬ್ರೇಷನ್ ಬೇಕು ಅಂತ. ಸೊ ಅದಕ್ಕೆ ನಾನು ಹೇಳಿದೆ ಒಂದು 10 ಕಳಿಸ್ಕೊಡಿ, ನಾನು ಮಾಡ್ತೀನಿ ಅಂತ. ಸೊ ಈ ಥರದ್ದು ಐ ಥಿಂಕ್ ಈ ಥರದ್ದು ಬರುತ್ತೋ ಕಚ್ಚೆ ಥರ ಬರುತ್ತೋ ಗೊತ್ತಿಲ್ಲ, 10 ಕಳಿಸ್ಕೊಡಿ ಅಂತ ಹೇಳಿದೆ. ಅದೇ ಲ್ಯಾಕ್ಟೋಮಮ್ಮ, ಇದು ಬ್ರೆಸ್ಟ್ ಮಿಲ್ಕ್ ಬರೋಕ್ಕೆ. ಡಾಕ್ಟರ್ ಸಜೆಸ್ಟ್ ತಗೊಂಡು ತಗೋಬೇಕು ಇದನ್ನ. ಸೊ ಐ ಥಿಂಕ್ ಗುಡ್ ಪ್ರಾಡಕ್ಟು. ಆದರೂ ಒಂದ್ಸಲ ಸಜೆಷನ್ ತಗೊಂಡು ಆಮೇಲೆ ನಾನು ವಿಡಿಯೋ ಮಾಡೋಣ ಅಂತಾನೆ ಅನ್ಕೊಂಡಿದ್ದೀನಿ. ಇದು ನಮ್ಗೆ ಆಲ್ರೆಡಿ ಆ ಗೊಂಬೆಗೆ ಇದ್ರಲ್ಲಿ ಕೊಟ್ಟಿದಾರಲ್ಲ, ಹೌದು, ಚಿಕ್ಕ ಬಾಟಲ್ ಅಲ್ಲಿ ಕೊಟ್ಟಿದ್ದಾರೆ. ಸೇಮ್ ಹಂಗೆ ಇದೆ ಇದನ್ನು, ಗ್ರಾನ್ಯೂಲ್ಸ್ ಸೇಮ್ ಹಂಗೆ ಬರ್ತದೆ. ಮಿಲ್ಕ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು. ಇದೆಲ್ಲ ಒಂದೇ ಕಳಿಸೋದವರು 2 ಕಳಿಸಿದ್ದಾರೆ ನನಗೆ. ಖುಷಿನಾ? ಖುಷಿ. ಮತ್ತೆ ಈ ಬ್ರ್ಯಾಂಡು ಅವರು ಅಂದ್ರೆ ಅವ್ರ ಕಡೆಯಿಂದ ಅಪ್ರೋಚ್ ಬಂದಾಗ ನಾವೇನು ಅದ್ಬೇಕು ಇದ್ಬೇಕು ಅಂತ ಏನು ಕೇಳಿಲ್ಲ. ಹೌದು, ಅವರೇ ಕಳಿಸ್ಕೊಟ್ಟಿದ್ದಾರೆ. ಬರೀ ನಾವು ಮೆಸೇಜ್ ಮಾಡಿದ್ರು ಅವ್ರು ತಗೊಳಲ್ಲ ಪಮ್ಮಿ. ಅವರು ಫೇವ್ ಪೇಜಸ್ನ ಅವರೇ ಸೆಲೆಕ್ಟ್ ಮಾಡಿ ತಗೋತಾ ಇದ್ದಾರೆ. ವ್ಯೂಸು, ಫಾಲೋವರ್ಸು, ಆಮೇಲೆ ಯೂಟ್ಯೂಬಲ್ಲಿ ವ್ಯೂಸ್ ಎಲ್ಲ ನೋಡಿ ಅದೆಲ್ಲ ಕಂಪೇರ್ ಮಾಡಿ ತಗೋತಾ ಇದ್ದಾರೆ ಇವಾಗ. ಈ ಕನ್ನಡದಲ್ಲಿ ಅವರು ನನಗೆ ಬಿಟ್ಟರೆ ಇನ್ನೊಂದು ಒಬ್ರಿಗೆ ಕೊಟ್ಟಿದ್ದಾರೆ. ಅವ್ರ ನನ್ನ ನೇಮ್ ಹೇಳೋದು ಬೇಡ, ಬಟ್ ಅವ್ರು ನಮ್ಮ ಏರಿಯಾದವ್ರೆ, ಇಲ್ಲಿಗೆ ಬ್ಲಾಕಲ್ಲಿರೋದವರು. ಅವರು ಕೊಟ್ಟಿದ್ದಾರೆ ಅಷ್ಟೇ, ಇನ್ನಾರಿಗೂ ಕೊಟ್ಟಿಲ್ಲ. ಬ್ರ್ಯಾಂಡ್ ಪ್ರಮೋಷನ್ಸ್ ಆಲ್ಮೋಸ್ಟ್ ಮಂತ್ಲಿ ಕ್ಯಾಂಪೇನಿಂಗ್ ನಡೆಯುತ್ತೆ. ಸೊ ಆ ಕ್ಯಾಂಪೇನಿಂಗ್ ಆಡ್ ಆಗ್ಬಿಟ್ಟಿದೀವಿ. ಸೊ ಹಂಗಾಗಿ ನಾವು ಜಾಸ್ತಿ ಬೇರೆ ಪ್ರಮೋಷನ್ಸ್ ಔಟ್ಸೈಡ್ ಯಾವುದು ತಗೊಳ್ತಿಲ್ಲ. ಹೊರಗಡೆ ಕರ್ಕೊಂಡು ಹೋಗಿ ಮಾಡೋದು ಅದೆಲ್ಲ ಇದಾಗಿ. ನೆನ್ನೆನೂ
ಭೂಮಿ ಹೇಳಿದ್ಲು ನನಗೆ ಅವ್ರ ಫ್ರೆಂಡ್ ಒಬ್ರು ಅಪ್ರೋಚ್ ಮಾಡಿದ್ರು ಹೊರಗಡೆ ಹೋಗಿ ವಿಡಿಯೋ ಮಾಡ್ಕೊ ಬರ್ಬೇಕು ಅಂತ. ನಾನು ಫಸ್ಟ್ ಅವ್ರು ಬೈದೇ ಬಿಟ್ರು ಕಾಲಲ್ಲೇ. ಇಲ್ಲ ಅದಾದ್ಮೇಲೆ ಪಾಪು ಇಟ್ಕೊಂಡು ನಾವ್ ಹೆಂಗ್ ಹೊರಗಡೆ ಹೋಗಿ ಪ್ರಮೋಟ್ ಮಾಡಕ್ಕಾಗತ್ತೆ. ಸೊ ಈ ತರ ಮನೇಲೆ ಬ್ರ್ಯಾಂಡ್ ಪ್ರಮೋಷನ್ಸ್ ಆದ್ರೆ ಮಾಡು ಅಂತ ಹೇಳಿದ್ದೀನಿ, ಹೊರಗಡೆ ಹೋಗಿ ಮಾಡೋದೆಲ್ಲ ಬೇಡ ಅಂತಾನೆ. ಯಾಕಂದ್ರೆ ತನಕ ಅಂದ್ರೆ ಇಬ್ರು ಒಟ್ಟಿಗೆ ಮಾರಿಗುಡಿ ಅಂತ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲೂ ಯಾವ ಮನೆಗೂ ಹೋಗಂಗಿಲ್ಲ, ಮತ್ತೆ ಯಾವ ಫಂಕ್ಷನ್ಸ್ನು ಅಟೆಂಡ್ ಮಾಡಂಗಿಲ್ಲ. ಸೊ ಹಂಗಾಗಿ ಎಲ್ಲೂ ಪ್ರಮೋಷನ್ಸ್ಗೆ ಹೋಗಲ್ಲ. ಈ ಬೇಡ ಅಂತ ಔಟ್ಸೈಡ್ದಲ್ಲ ಬ್ರೇಕ್ ಮಾಡಿದ್ದೀನಿ. ಹಿಮಾಲಯ ಬಂದಿದೆ, ಅಗಾರೋ ತುಂಬ ಬರುತ್ತೆ ನಮಗೆ. ಅದು ಅಗಾರೋ ಆ್ಯಕ್ಚುಲಿ ಫ್ರೆಂಡ್ಲಿ ಆಗಿಬಿಟ್ಟಿದ್ದಾರಲ್ಲ ಅವರು. ನಾವು ಈಗ ಇದು ಬೇಕು ಅಂತ 2 ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ರೆ 2 ಕೊಡ್ತಾರೆ, ಒಂದೇ ಕೊಡೋದು ಆ್ಯಕ್ಚುಲಿ. ಹೌದು, ಬೇರೆಯವ್ರಿಗೆ ಒಂದೇ ಕೊಡ್ತಾರೆ ಅಂತ ನಂಗೆ ಯೂಸ್ಫುಲ್ ಇತ್ತು ಅಂತ 2 ಪ್ರಾಡಕ್ಟ್ ಮಾಡಿದ್ದೆ. ಸೊ ಅವರು ಅದನ್ನ ಅವರು ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡಿ ಇದು ಮಾಡಿ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಇನ್ನೊಂದು ಹಿಮಾಲಯ ಇದೆ, ಅದು ಬಿಟ್ರೆ ಇನ್ನು ಇವ್ರದ್ದು ದಿಶಾ ಪೂಜಾರಿ ಅವ್ರದ್ದು ತುಂಬ ಬರುತ್ತಲ್ಲ. ಮುಂಚೆ ನಂಗೆ ಇಷ್ಟು ಇರಲಿಲ್ಲ, ಬಟ್ ಏನೋ ಗೊತ್ತಿಲ್ಲ ಗೈಸ್. ಇರಿ ನಾನು ವಿಡಿಯೋಗೆ ಬರ್ತೀನಿ. ಗೈಸ್ ನನ್ನ ಮಗ ಎಂಥ ಡೇಂಜರು ಗೊತ್ತಾ, ನಮ್ಮ ಗೊಂಬೆ ಮೇಲೆ ಅದಕ್ಕೆ ಬಿಟ್ಟಿದ್ದ ಇವಾಗ. ಅಯ್ಯಪ್ಪ ಉಸಿರು ಆಡ್ತಾ ಇದ್ದೀನಿ ಇವಾಗ, ಹಿಡ್ಕೊಬಿಟ್ಟಿತ್ತು. ನಾವು ಹೆಂಗೆ ಬೇಕು ಅಂತ ದೇವರಲ್ಲಿ ಬೇಡದೆ, ನೀನು ಗಂಡು ಹುಡ್ತೆ, ಇವಾಗ ದೇವ್ರು ಕೊಟ್ಟವನೇ ಕಣೋ, ನೀನು ಹಿಂಗೆ ಮಾಡ್ತೀಯಲ್ಲೋ. ಏನು ಹೇಳ್ತಾ ಇದ್ದೆ ನಾನು ಅಂದರೆ, ಮುಂಚೆ ನನಗೆ ಇಷ್ಟು ಅಪ್ರೋಚ್ಗಳು ಬರ್ತಾ ಇರಲಿಲ್ಲ, ಅಷ್ಟು ನಾನು ಕೊಲಾಬ್ರೇಷನ್ ಮಾಡ್ತಿರ್ಲಿಲ್ಲ. ಮತ್ತು ಏನಂದರೆ ಒಂದು 5000 ರೂಪೀಸ್ ಕೆಮ್ಮಾಗ್ಬಿಡಿದೆ, ಅಷ್ಟು ಬರ್ತಾ ಇರಲಿಲ್ಲ. ಆಮೇಲೆ ಅವ್ರು ಅಪ್ರೋಚ್ ಮಾಡ್ತಾಯಿದ್ರು ನಮಗೆ, ಮತ್ತು ನಮ್ಗೆ ಅವ್ರ ಕಡೆಯಿಂದ ಏನೂ ಅಷ್ಟು ರೆಸ್ಪಾನ್ಸ್ಗಳೇ ಸಿಗ್ತಾ ಇರಲಿಲ್ಲ, ಡೀಲ್ ಆಗ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಗೈಸ್, ನಮ್ಮ ಗೊಂಬೆ ಬಂದಮೇಲೆ ನಮಗೆ ತುಂಬಾ ಲಕ್ ಟರ್ನ್ ಆಗಿದೆ, ತುಂಬಾ ಲಕ್ ಟರ್ನ್ ಆಗಿದೆ. ಸೊ ಅದಕ್ಕೆ ನಾವು ಡಿಸೈಡ್ ಆಗಿರೋದು, ಅವಳದ್ದು ಏನೇ ಅಮೌಂಟ್ ಬಂದ್ರೂ ಸೊ ಅವಳಿಗೆ ನಾವು ಅದನ್ನು ಇಟ್ಟುಬಿಡೋಣ ಅಂತ. ಸೊ ಇವಾಗ ಒಂದಷ್ಟು ನಮ್ಮ ಮಾಮ ನಮ್ಮ ದೊಡ್ಡಮ್ಮ ಎಲ್ಲ ಬಂದಾಗ ಒಂದಷ್ಟು ಅಮೌಂಟ್ ಎಲ್ಲ ಕೊಟ್ಟೋಗಿದ್ರು, ಅದನ್ನು ಕೂಡ ಇವರು ಯೂಸ್ ಮಾಡಿಲ್ಲ. ಅದನ್ನು ಏನು ಮಾಡಿದ್ರು, ಸಪ್ರೇಟು ನಾನು ಇಲ್ಲೇ ಇಟ್ಟಿದ್ದೀನಿ, ಅದನ್ನು ಅವ್ರು ಮುಟ್ಟೇ ಇಲ್ಲ, ದುಡ್ಡನ್ನ ಸಪ್ರೇಟಾಗೆ ಎತ್ತಿಟ್ಬಿಡು ಅಂತ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನೂ ಎತ್ತಿಡೋಕ್ಕೆ ಟೈಮ್ ಇಲ್ಲ. ಸೊ ಅದನ್ನೆಲ್ಲ ಎತ್ತಿಡೋಣ ಅಂದ್ಕೊಂಡಿದ್ದೀವಿ. ತುಂಬ ಖುಷಿಯಾಗುತ್ತೆ ಅವಳು ಬಂದಮೇಲೆ. ಇಷ್ಟೊಂದು ನಾನು ಹೊರಗಡೆ ಹೋಗಿ ಅಷ್ಟೆಲ್ಲ ಕಷ್ಟಪಡ್ತಿದ್ರು, ನನಗಿಷ್ಟು ಸಿಗ್ತಾ ಇರಲಿಲ್ಲ. ಇವಾಗ ಮನೆಯಲ್ಲೇ ಕೂತ್ಕೊಂಡ್ರೆ ಇಷ್ಟೆಲ್ಲ ಸಿಗ್ತಾಯಿದೆ. ನಿಜವಾಗ್ಲೂ ಲಕ್ಕು ಹೆಂಗೆ ಟರ್ನ್ ಆಗುತ್ತೆ ಅಲ್ವಾ. ಕೆಳಗಡೆ ಇದ್ದವರು ಸಡನ್ನಾಗೆ ಮೇಲ್ಗಡೆ ಬರೋಕ್ಕೆ ಏನಾದ್ರು ಲಕ್ ಇರಲೇಬೇಕು. ಸೊ ಆ ಲಕ್ ಯಾರು, ನಮ್ಮ ಗೊಂಬೆ ಮನೆ ಮಹಾಲಕ್ಷ್ಮಿ. ಸೊ ಏನಂತಂದ್ರೆ ನಾವು ಪ್ರಮೋಷನ್ಸ್ ಮಾಡಿದೀವಿ, ಕಡಿಮೆಗೂ ಮಾಡಿದೀವಿ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಸ್ಟಾರ್ಟಿಂಗ್ ನಾವು ತುಂಬಾ ಕಡಿಮೆಗೆ ಮಾಡಿದ್ವಿ, 50 ರೂಪೀಸ್ ಅದೇ ಡಿಸ್ಕಸ್ ಮಾಡ್ತಿದ್ವಿ ನಾವು. ಬರೀ 50 ರೂಪೀಸ್ಗೆ ನಾವು ಪ್ರಮೋಷನ್ ಮಾಡ್ತಿದ್ವಿ. ನಾನಂದೆ ಬರೀ 150 ಪ್ರಮೋಷನ್ ಮಾಡ್ತಿದ್ದಲ್ಲ ಅಂತ ನಾನಂದೆ. 50 ರೂಪೀಸ್ ಮಾಡಿದೀವಿ. ಸ್ಟೋರಿ ಪ್ರಮೋಷನ್ ಬರೀ 50 ರೂಪಾಯಿಗೆ ಮಾಡಿದ್ದೀನಿ. ಸೊ ಈಗ ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ 500 ರೂಪಾಯಿಗೂ ನಾವು ಮಾಡಲ್ಲಲ್ಲ ಅಂತ. ಯಪ್ಪ ಏನಿದ್ರೆ ಇವಾಗ 10 ಮೇಲೇ 10, 15, 20, 25, 30 ಈ ಥರ ಪ್ರೊವೈಡ್ ಮಾಡ್ತಾರೆ. ಹಂಗೇನೆ ಅಂದ್ರೆ ಆ ಪ್ರಾಡಕ್ಟ್ಸ್ ಹಂಗೆ ಇರುತ್ತೆ. ಅದಕ್ಕೆ ನಾವು ಯಾವುದು ಅದನ್ನ ಮಾತ್ರ ರಿವ್ಯೂಸ್ ಮಾಡೋದು, ಪ್ರಮೋಷನ್ ತಗೊಳ್ಳೋದು. ತುಂಬಾನೇ ಬರುತ್ತೆ, ಗೇಮಿಂಗ್ ಬರುತ್ತೆ, ಮತ್ತೆ ಇನ್ನೊಂದು ಅವರು ತುಂಬಾ ಜಾಸ್ತಿನೂ ಕೊಡ್ತಾರೆ ನಮ್ಗೆ. ನಿಜ ಹೇಳ್ಬೇಕು ಅಂದ್ರೆ ಮಾಡಲ್ಲ. ಗೇಮಿಂಗ್ ಇಲ್ಲ ಅಂದ್ರೆ ಎಷ್ಟು ಸ್ಕ್ರೀನ್ ಶಾಟ್ ಇಟ್ಟಿದ್ದೀನಿ ನಾನು. 30K ಕೊಡಕ್ಕೂ ರೆಡಿ ಇದ್ದಾರೆ. ಬರೀ ಒಂದೇ ಒಂದು ರೀಲ್ಗೆ ಬಯೋಲ್ ಒಂದು ಲಿಂಕ್ ಹಾಕ್ಬೇಕು, ಒಂದು ರೀಲ್ ಮಾಡ್ಬೇಕು, 30,000 ಕೊಡಕ್ ರೆಡಿ ಇದ್ದಾರೆ. 30,000 ಕೊಡಕ್ ರೆಡಿ ಇದ್ದಾರೆ. ನಾನು 50,000 ಕೇಳಿದ್ರು ಕೊಡಕ್ ರೆಡಿ ಇದ್ದಾರೆ. ಅವರು ನಂಗೆ ಅಪ್ರೋಚ್ ಮಾಡ್ತಾರ 30,000ಕ್ಕೆ. ನಮ್ಮನೆಯವ್ರು ಹೇಳಿದ್ರು ಬೇಡ, ಪ್ರೆಗ್ನೆಂಟ್ ಇದೆಯಾ, ಜನಗಳು ಶಾಪ ಆಗ್ತಾರೆ, ಯಾವುದೇ ಕಾರಣಕ್ಕೂ ನೀನು ಅದನ್ನು ತೊಗೋಬಾರ್ದು, ಇಷ್ಟೇ ಹೇಳಿದ್ದವರು. ಅದಕ್ಕೆ ನಾನು ಓಕೆ ಫೈನ್, ನಾನು ತೊಗೋಬಾರ್ದು, ದುಡ್ಗೋಸ್ಕರ ಮಾಡಬಾರ್ದು, ಮಾಡಿದ್ರೆ ಒಳ್ಳೆ ಪ್ರಾಡಕ್ಟನ್ನೇ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ನಾವು ಸುಮ್ಮನಿದ್ವಿ. ಫಸ್ಟ್ ಎಲ್ಲ ಏನಂದರೆ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ಗೆ ಸ್ಲೀಪಿ ನಾನು ಬೆಡ್ ಬಂದಿತ್ತಲ್ಲ, ಅದಕ್ಕೆ ಮಾತ್ರ ನಿಜ ಹೇಳಬೇಕು ಅಂದರೆ ನಾನೇ ಅಪ್ರೋಚ್ ಮಾಡಿದ್ದೆ. ನೀಡಿತ್ತು, ನಾನೇ ಅಪ್ರೋಚ್ ಮಾಡಿದಾಗ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನೇ ಬೈ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಇವಾಗ ಯಾವುದಕ್ಕೂ ಅಪ್ರೋಚ್ ಮಾಡೋಕೆ ಹೋಗಲ್ಲ,
ಬಿಕಾಸ್ ಅದ್ರ ಮೇಲೆ ನಮಗೆ ಅಮೌಂಟ್ ಬರುತ್ತೆ ಅನ್ನೋದೇ ಆಗಿದ್ರೆ ಏನಕ್ಕೆ ನಾವು ಅಪ್ರೋಚ್ ಮಾಡಬೇಕು, ನಾವೇ ವೆಯ್ಟ್ ಮಾಡೋಣ ಅಂತಲೇ ಕಾದಿದ್ಕೂ ಒಳ್ಳೆ ಪ್ರತಿಫಲ ಸಿಗ್ತಾಯಿದೆ. ಸೊ ಅಷ್ಟೇ, ಎಲ್ಲರಿಗೂ ಹೇಳೋದು ಅಷ್ಟೇ, ನೀವಾಗೆ ನೀವು ಯಾರಿಗೂ ಅಪ್ರೋಚ್ ಮಾಡೋಕ್ಕೆ ಹೋಗಬೇಡಿ. ಸೊ ಬರೋವರೆಗೂ ಕಾದರೆ, ಈಗ ಏನಂತಾರೆ, ಹಣ್ಣು ಬಲ್ತು ಬಂದ್ರೇ ತಿನ್ನೋಕ್ಕೆ ಸ್ವೀಟ್ ಇರುತ್ತೆ, ಅದು ಬಲಿದೆ ನಾವೇ ಕೀಳಕ್ಕೆ ಹೋದರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಹಾಗೇ ಇದು ತುಂಬ ನಮ್ಮ ಲೈಫಲ್ಲೇ ಇವಳು ಬಂದಮೇಲೆ ತುಂಬಾ ಬದಲಾವಣೆ ಆಗ್ತಾಯಿದೆ. ನಾನು ಏನಾರು ಮಾತಾಡೋದು ನಂಗೆ ಅಳು ಬಂದ್ಬಿಡುತ್ತೆ, ಹಂಗೆ ಒಂಥರ ಅಳು ಬಂದ್ಬಿಡುತ್ತೆ. ಹೆಂಗಿದ್ದು ಹೆಂಗೆ ಆಗ್ತಾಯಿದೆ ಅಲ್ವಾ ಅಂತ ಒಂಥರ ಖುಷಿ ಆಗುತ್ತೆ ಅಷ್ಟೇ. ಇನ್ನೂ ನಿದ್ದೆ, ಇವನೊಬ್ಬ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ನಮ್ಮ ಜೊತೆ, ಅದಕ್ಕೆ ಇಲ್ಲ ಅಂದಿದ್ರೆ ನಮ್ಮ ಮನೆಯವರು ಫುಲ್ಲು ನೈಟ್ ಡ್ಯೂಟಿ, ಅಂದರೆ ಡ್ಯೂಟಿ ಅಂದರೆ ಇವಳ್ದಲ್ಲ, ಇವ್ರ ವರ್ಕ್, ಅವ್ರ ವರ್ಕ್ ಕಾಮಾಗಿರುತ್ತೆ. ಆಮೇಲಿಂದ ಏನೋ ಅವಳು ಮಲಗಿರ್ತಾಳೆ, ಏನು ಅಷ್ಟು ಇದಿರಲ್ಲ. ನಂಗೆ ಏನು ಗೊತ್ತಾಗ, ಇವ್ರು ವರ್ಕ್ ಮಾಡ್ತಾ ಇರ್ತಾರಲ್ವಾ, ಇವರು ವರ್ಕ್ ಮಾಡೋದು ನೋಡ್ತಾ ಇದ್ರೆ ನನಗೆ ನಿದ್ದೆ, ಅವ್ರು ನೋಡ್ತಾ ಹಂಗೆ ಮಲ್ಕೊಬಿಟ್ಟಿರ್ತೀನಿ, ಎಚ್ಚರನೇ ಆಗಲ್ಲ. ಬೆಳಗ್ಗೆ ಒಂದು 6ಗೆ ಮಲಗಿದ್ರು, ಮತ್ತೆ ಎದ್ದುಬಿಟ್ರು. ಮಧ್ಯಾಹ್ನ ಹೆಂಗಿರು ಗೊಂಬೆ ಆಟಾಡ್ತಾ ಇರ್ತಾಳಲ್ಲ, ನಾನು ಮಮ್ಮಿ ಅಪ್ಪು ಆ ರೂಮಲ್ಲಿ ಆಟಾಡಿಸ್ತಾ ಇದ್ವಿ, ಇವರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಫ್ಯಾನ್ ಹಾಕ್ಬಿಟ್ಟು ಹೋಗಿದೆ, ಗೊತ್ತಾಯ್ತಾ? ಅಷ್ಟು ಗೊತ್ತಾಗಿಲ್ಲ, ಫುಲ್ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಫ್ಯಾನ್ ಹಾಕ್ಬಿಟ್ಟು ಹೋಗಿದೆ, ನಾವಿದ್ರೆ ಫ್ಯಾನ್ ಹಾಕಲ್ಲ. ಇವಾಗ ಸ್ವಲ್ಪ ಬೇವರಕ್ಕೆಲ್ಲ ಶುರುವಾಗಿದ್ದಾಳೆ ಗೊಂಬೆ. ಇಷ್ಟು ದಿನ ಬೇವ್ರ್ತಾ ಇರಲಿಲ್ಲ. ಯಾವಾಗ ಶುರು ಮಾಡ್ಬೋದು, ಅಡಿಕ್ಟ್ ಆಗ್ಬೋದು ಫ್ಯಾನ್ಗೆ ಅಂತ ಕೇಳ್ತಾ ಇರ್ತೀನಿ. ಯಾಕಂದ್ರೆ ನಮ್ಮ ಮನೇಲಿ ಅಪ್ಪಗೂ ಫ್ಯಾನ್ ಬೇಕು. ನಮ್ಮ ಮಮ್ಮಿ ಬೈತಾ ಇದ್ರು, ಗೈಸ್ ನೋಡು ನಿನ್ನ ಮಗಳು ದುಡ್ಡೆಲ್ಲ ಅಷ್ಟೊಂದು ಖರ್ಚು ಮಾಡಿಸ್ಕೊಂಬಂದ್ಲು, ನನ್ನ ಮಗ ಹೆಂಗೆ ₹1 ಖರ್ಚು ಮಾಡಿಸ್ಲಿಲ್ಲ ಅಂದ್ಕೊಂಡು ಹೇಳ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ನನ್ನ ಮಗಳು ಇಷ್ಟು ಚಿಕ್ಕ ವಯಸ್ಸಿಗೆ ದುಡ್ಡು ಕೊಡ್ತಾ ಇದ್ದಾಳೆ, ಇವನೇನು ದುಡ್ಡು ಕೊಟ್ಟ ಅಂದರೆ ನಮ್ಮ ಮಮ್ಮಿ ಫುಲ್ ಇವನಿಗೆ ಸಪೋರ್ಟು. ನನ್ನ ಮಗಂದ್ರಲ್ಲ ಅವಾಗಿತ್ತ, ಅವಾಗ ನೀನು ವಿಡಿಯೋ ಮಾಡ್ತಿದ್ದ, ಆಗ ಫುಲ್ ಇವ್ರಿಗೆ ಸಪೋರ್ಟು. ಇವರಿಬ್ಬರು ಒಂದು ಜೋಡಿ, ಇವರು ಅವರು. ಇವನ್ನೆಲ್ಲ ಶುರು ಮಾಡಿದ್ದು ಇವನು ಹುಟ್ಟಿದಾಗೇನೆ, ಅವ್ರ ಒಪ್ಪೋಸದಲ್ಲಿ ಹೆವಿ ಅಮೌಂಟ್ ಬರ್ತಿತ್ತು. ಆ್ಯಪಲ್ಲಿ ಫುಲ್ ಆ ಆ್ಯಪ್ ದುಡ್ಡೆಲ್ಲ ನಮ್ಮ ಪ್ರಮೋದ್ ಅವರು ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾರೆ. ಅದಕ್ಕೆ ಯೂಸ್ ಆಗ್ತಿತ್ತು, ಪೇಟಿಎಮ್ಗೆ ಬರ್ತಿತ್ತು, ಪೇಟಿಎಮ್ ಯಾವ್ದಕ್ಕೂ ಯೂಸ್ ಆಗ್ತಿರ್ಲಿಲ್ಲ ಅವಾಗ. ಇವಾಗ ಎಲ್ಲ ಕಡೆ ಯೂಸ್ ಆಗುತ್ತೆ, ಈಗ ಯೂಸ್ ಆಗುತ್ತೆ. ಅದು ಕಂಪ್ಲೀಟ್ ಸ್ಟಾಪೇ ಮಾಡ್ಬಿಟ್ರು ಅವಾಗ ವೀಕ್ಲಿ ಪೇಮೆಂಟ್ ಕೊಡೋ ರೋಪೋಸಲ್ಲಿ. ಚೆನ್ನಾಗಿತ್ತು ಆ ಆ್ಯಪ್. ಮನೇಲಿ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ, ಆ್ಯಕ್ಚುಲಿ ಇವತ್ತು ಯಾರೋ ಮೆಸೇಜ್ ಮಾಡಿದ್ರು ಪಮ್ಮಿ ನನಗೆ, ಅದನ್ನು ಹಂಗೆ ಇಟ್ಟಿದ್ದೀನಿ, ಡಿಲೀಟ್ ಮಾಡಿಲ್ಲ. ಅವ್ರ ಹೆಸರು ಗೊತ್ತಿಲ್ಲ, ಎಲ್ಲೆಲ್ಲೂ ಇದೆ, ಅವ್ರ ಹೆಸರು ಗೊತ್ತಿಲ್ಲ. ನಿಮ್ಮ ವಿಡಿಯೋ ನೋಡಿ ನಿಮ್ಮ ನೋಡ್ಕಲಿಯೋದು ತುಂಬ ಇದೆ, ಇನ್ಸ್ಪೈರ್, ನೀವು ತುಂಬ ಖುಷಿ ಆಗುತ್ತೆ, ನಿಮ್ಮ ಶ್ರಮ ನೋಡಿ ಅಂತ ಹೇಳ್ತೀರ. ನಾನು ಹೇಳೋದು ಒಂದೇ ಗೈಸ್, ಒಳ್ಳೆ ತನದಿಂದ ಏನೇ ಮಾಡಿದ್ರು ಮನೇಲಿ ಸಪೋರ್ಟ್ ಇದ್ದೇ ಇರುತ್ತೆ. ಅಪ್ಪ ಅಮ್ಮಂದಾಗಿರ್ಬೋದು, ಗಂಡಂದಾಗಿರ್ಬೋದು, ಇಡೀ ಫ್ಯಾಮಿಲಿದಾಗಿರ್ಬೋದು ಸಪೋರ್ಟ್ ಇರುತ್ತೆ. ಈಗ ನಾವು ಮಾಡ್ತಾ ಇರೋದು ಒಳ್ಳೆ ತನದಲ್ಲಿ, ಯಾವುದೇ ರೀತಿ ಕೆಟ್ಟ ತನದಲ್ಲಂತೂ ಅಲ್ಲ. ಕೆಲವೊಂದಷ್ಟು ಜನ ಕೂತ್ಕೊಂಡು ಎನಿಮಿಗಳಿರ್ತಾರಲ್ಲ, ಪ್ರಮೋಷನ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದೀಯ ಅಂದರೆ ಫ್ರೀಯಾಗಿ ಬರ್ತಾ ಇದೆಯಾ ಗುರು? ನನಗೆ ಅದು ನಾವು ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕಿಂತ ಆ ಫಾಲೋವರ್ಸ್ನ ಗಳಿಸ್ಕೊಳ್ಳೋಕ್ಕೆ ಎಷ್ಟು ವರ್ಷ ತಗೊಂಡಿದ್ದೀನಿ, 5 years ತಗೊಂಡಿದ್ದೀನಿ. 5 yearsಗೆ ನಂಗೆ ಇವಾಗ ಪ್ರತಿಫಲ ಸಿಗ್ತಾ ಇದೆ. ನಾವು ಹೇಳಿದ್ವಲ್ಲ 5 years ನಾವು ಶುರು ಮಾಡಿದಾಗ ಬರೀ ₹50 ಮಾಡಿದೀವಿ ಅಂತ. ಏನಂತಾರಲ್ಲ, ಕೈಲಾಗ್ದವ್ರವರು ಮೈ ಪರ್ಚ್ಕೊಂಡ್ರು ಅಂತ, ಹಂಗೆ ಇವ್ರುಗಳು ಕುತ್ಕೊಂಡು ಯಾರು ಅಂತ ಅರ್ಥ ಮಾಡ್ಕೊ ನೀನು. ನಂದು ಒಂದು ವಿಡಿಯೋತ್ತು, ಅವಳು ಇದಕ್ಕೆ ಬಂದು ಕಮೆಂಟ್ ಮಾಡಿದ್ಲಲ್ಲ, ಯಾವುದು ವೇಲ್ ಆರಿಸೋದು ಫೋಟೋಗ್ರಾಫರ್ ಹಾಕಿದ್ರಲ್ಲ, ಅದಕ್ಕೆ ನಾನು ಹೋಗಿತೀನಿ ಇರು ಹಂಗೆ ಹಿಂಗೆ ಅಂತ ಬೈತಿದ್ದಾನೆ. ಬಂದ್ಬಿಟ್ಟು ನಂದು ಒಂದು ವೀಡಿಯೋಗೆ ಕಮೆಂಟ್ ಆನ್ ಮಾಡಿದ್ನಲ್ಲ, ಲಿಂಕ್ ಅಂತ ಕಮೆಂಟ್ ಮಾಡಿ ಅದಕ್ಕೂ ಮಾಡೋಳೆ, ಪ್ರಮೋಷನ್ದು ಮಾಡ್ತಾಳೆ, ಇದಕ್ಕೆ ದುಡ್ಡು ಮಾಡ್ಕೋತಾಳೆ. ಅಫ್ಕೋರ್ಸ್ ಕಷ್ಟಪಟ್ಟು ಮಾಡಿದ್ದೀನಿ ಗುರು, ಅದಕ್ಕೆ 2 hours ಮಾಡೇ ಮಾಡ್ತೀನಿ. 2 hours ನಾನು ಇನ್ವೆಸ್ಟ್ ಮಾಡಿದ್ದೀನಿ. ನಾಳೆ ಡೆಲಿವರಿಗೆ ಹೋಗಬೇಕು, ಇವತ್ತು 2 hours ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿ ವಿಡಿಯೋ ಎಡಿಟ್ ಮಾಡಿ 1 ಗಂಟೆ ರಾತ್ರಿ ಮಲಗಿದ್ದೀನಿ. ನಾನು ಮಾಡ್ತೀನಿ, ದುಡ್ಡು ಮಾಡ್ತೀನಿ, ನೀನು ಮಾಡು ಯೋಗ್ಯತೆ ಇದ್ದರೆ. ಯಾಕೆ ಯೋಗ್ಯತೆ ಇಲ್ವಾ ಮಾಡೋಕ್ಕೆ? ನಿಮ್ಮ ಕೈಲಿ ಆಗಲ್ಲ, ವ್ಯೂಸ್ ಬರ್ತಾ ಇಲ್ಲ ಅಂದರೆ ಕುತ್ಕೊಂಡು ನನಗೆ ಕಮೆಂಟ್ ಮಾಡೋಕ್ಕೆ ಬರಬೇಡಿ, ಮಾಡಿ ತೋರಿಸಿ. ನೀವು ತಿಂಗಳಿಗೆ ದುಡೀರಿ, ನಂತರ
ಗೊತ್ತಾಗುತ್ತೆ ಆವಾಗ ಏನು ಯೂಸ್ ಆಗುತ್ತೆ ಅದರಿಂದ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವುದು ಅಷ್ಟು ಈಸಿಯಾಗಿ ಸಿಗಲ್ಲ, ಮತ್ತೆ ಸಿಕ್ಕೂ ಇಲ್ಲ ನಮಗೂ. ನಮ್ಮ ಮಮ್ಮಿ ಹೇಳ್ತಾ ಇರ್ತಾರೆ, ನಾನು ಬೈದು ಬಿಡ್ತೀನಿ ಅದನ್ನು ರಿಪ್ಲೈ ಮಾಡ್ತೀನಿ ಅಂದರು. ಬೇಡ, ಏನಕ್ಕೆ ರಿಪ್ಲೈ ಮಾಡ್ತೀಯಾ? ಹುರ್ಕೊಂಡು ಮಾಡ್ತಾ ಇದ್ದಾರೆ, ಮಾಡಲಿ ಬಿಡುಚೀನಿ, ತಲೆ ಏನಕ್ಕೆ ಕೆಡ್ಸ್ಕೊತೀಯ? ಅವ್ರು ಹುರ್ಕೊಳ್ಳೋದ್ರಿಂದ ಅವ್ರಿಗೇನು ಸಿಗಲ್ಲ, ನಾನು ಮಾಡೋದ್ರಿಂದ ನನಗೆ ಅದಕ್ಕೆ ಸ್ಟ್ರಗಲ್ಗೆ ಅಮೌಂಟ್ ಸಿಗುತ್ತೆ ಅಷ್ಟೇ ಅಲ್ಲ ರೀ. ಆ ಅಮೌಂಟ್ ಏನು ನಾವೇನು ಶೋಕಿ ಯೂಸ್ ಮಾಡ್ತಾಯಿಲ್ಲ, ಏನು ನಮ್ಮ ಕಷ್ಟಕ್ಕೆ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ ಅಲ್ವಾ ರೀ. ನಮಗೂ ಕಷ್ಟ ಇರುತ್ತೆ, ಏನು ದುಡಿತಾ ಇದ್ದೀವಿ ಅಂದರೆ ಅದನ್ನು ನಾವು ನೀರನ್ನ ಖರ್ಚು ಮಾಡೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಮಾಡಲ್ಲ. ನಮಗೂ ಕಮಿಟ್ಮೆಂಟ್ಸ್ ಇರುತ್ತೆ, ನಮಗೂ ಸಾಲಗಳಿದೆ, ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಅದನ್ನು ನಾವು ಬಡ್ಡಿಗಳು ಕಟ್ಟಬೇಕು, EMIs ಕಟ್ಟಬೇಕು, ನಮಗೂ ಒಂದಷ್ಟು ಇರುತ್ತೆ. ದುಡ್ಡು ಬರ್ತಾ ಇದೆ ಅಂದರೆ ನೀರಿನಂಗೆ ಖರ್ಚು ಮಾಡೋದು ಸಾಧ್ಯ ಇಲ್ಲ. ನಾವಿನ್ನೂ ಮನೆ ಪೆಂಡಿಂಗ್ ಬಿಟ್ಟಿದ್ದೀವಿ, ಮನೆ ಅದನ್ನು ಫಿನಿಷ್ ಮಾಡಬೇಕು, ನಮಗೂ ಒಂದಷ್ಟು ಕಮಿಟ್ಮೆಂಟ್ಸ್ಗಳಿದೆ. ಮಾಡೋಕ್ಕಾಗಲಿಲ್ಲ ಲಾಸ್ಟ್ ಮಂತು ಅಂದ್ಕೊಂಡ್ವಿ, ಬಟ್ ನಾನು ಅಡ್ಮಿಂಟ್ ಆದೆ, ಅದು ಇದು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಮಂತಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ, ಆಗುತ್ತೆ ಎಲ್ಲ ಅಷ್ಟೇ. ಅದಕ್ಕೆ ಕಾಯಬೇಕು, ಪೇಷನ್ಸಿಂದ ಕಾದ್ರೆ ಎಲ್ಲ ಆಗುತ್ತೆ ಈಸಿಯಾಗಿ. ಹೌದು ಅಷ್ಟೇ. ತುಂಬಾ ಜನ ಅಂದ್ರೆ ನನಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಮೆಸೇಜ್ ಮಾಡಿದ್ದೀರಾ, ಒಂದಷ್ಟು ನೇಮ್ಸ್ ನ ಸಜೆಸ್ಟ್ ಮಾಡಿದ್ದೀರಾ. ಇವತ್ತು ಒಂದಕ್ಕೆ ಪಮ್ಮಿ ಎಷ್ಟು ನೇಮ್ಸ್ ಅನ್ಬೇಡ ನೀನು. ತುಂಬಾ ಖುಷಿ ಆಯ್ತು ಗೈಸ್, ಥ್ಯಾಂಕ್ ಯು ಸೋ ಮಚ್. ಖುಷಿ ವಿತ್ ಮೀನಿಂಗು ಕಳಿಸಿ. ನಾವು ಮೀನಿಂಗ್ ಇರಬೇಕು ಅಂತ ಹೇಳಿದ್ವಲ್ಲ, ಅದನ್ನ ಒಂದಷ್ಟು ಜನ ಮೀನಿಂಗು ಕಳಿಸ್ಬಿಟ್ಟು ಈ ನೇಮ್ ಕಟ್ಟಿ ಅಂತ ಹೇಳಿದ್ದಾರೆ. ನೋಡಿ, ಯಾವುದು ಡಿಲೀಟ್ ಮಾಡಿಲ್ಲ ಮಾಡ್ಕೊಂಡಿದ್ದೀನಿ ನೇಮ್ಸ್ನೆಲ್ಲ, ಯಾವುದೂ ಡಿಲೀಟ್ ಮಾಡಿಲ್ಲ ನಾನು. ನನಗೂ ತುಂಬ ಬಂದಿದೆ, 4-5 ಆ ಥರ ಎಲ್ಲ ಕಳಿಸಿದ್ದಾರೆ, ತುಂಬ ಮಾಡಿದ್ದಾರೆ. ಇಷ್ಟ ಆಯಿತು ನನಗೆ ನೀವು ಕಳಿಸಿದ್ದು. ಮನೆಯಲ್ಲಿ ಕುತ್ಕೊಂಡು ಟೈಮ್ನ ವೇಸ್ಟ್ ಮಾಡೋದಕ್ಕಿಂತ, ಆಮೇಲೆ ಅದು ಇನ್ನೊಂದು ಹೇಳಿದ್ರೆ ಮೆಚ್ಯೂರಿಟಿಯಿಂದ ಮಾತಾಡ್ತೀರಾ ನೀವು ಅಂತ. ಮುಂಚೆ ಸುಮ್ಮನೆ ಕಮೆಂಟ್ ಬರುತ್ತಾ, ಬಾಯಿ ಬಂದಂಗೆ ವಿಡಿಯೋ ಮಾಡೋದು, ಹಿಂಗೆಲ್ಲ ಮಾಡ್ತಾ ಇದೆ ಅಲ್ವ ರೀ. ಒಂಥರ ಈಗ ನನಗೆ ಅದು ವಿಡಿಯೋಸ್ ಎಲ್ಲ ನೋಡಿದ್ರೆ ಅಯ್ಯೋ ದೇವ್ರಿ, ನಾನು ಹಿಂಗೆಲ್ಲ ಮಾತಾಡ್ತಿದ್ದ ಒಂಥರ ಚಿಕ್ಕ ಹುಡುಗಿ ಥರ ಅನ್ಸುತ್ತೆ. ಇವಾಗ ಕಮೆಂಟ್ ಬಂದರೆ ನಗ್ತೀನಿ ಅಲ್ಲ ಮಮ್ಮಿ. ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯೂಟ್ಯೂಬಿಂದನೂ ಒಳ್ಳೆ ಅರ್ನಿಂಗ್ಸ್ ಬರುತ್ತೆ ನನಗೂ. ಸೊ ಯೂಟ್ಯೂಬ್ ಚಾನಲ್ ಶುರು ಮಾಡಿ, ಅದು ಕೈಗೆ ಹತ್ತುತ್ತೆ, ಅವನ್ನೆಲ್ಲ ಒಂದಿನ ಕೈಗೆ ಹತ್ತುತ್ತೆ. ಸೊ ಆಮೇಲೆ ಸಪೋರ್ಟ್ ತೊಗೊಳ್ಳಿ, ಒಳ್ಳೆ ತಂದಿಂದ ಮಾಡಿ, ದೇವರಿದ್ದಾನೆ ಕಾಪಾಡ್ತಾನೆ ಅಷ್ಟೇನೆ. ಯೂಟ್ಯೂಬ್ ಅಂತಲ್ಲ, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದ್ರ ಮೇಲೆ ಬಿಸ್ನೆಸ್ ಮಾಡಿ ಏನಾದ್ರು ಈ ತರ ಅಂದ್ರೆ ಎಲ್ಲರಿಗೂ ಆದ ತಕ್ಷಣ ಇವಾಗ ಮಾಡ್ಬೇಕು ಅಂದ ತಕ್ಷಣ ಅದು ಸಕ್ಸಸ್ ಆಗ್ಬಿಡಲ್ಲ. ಸೊ ಒಂದಷ್ಟು ಸ್ಟೆಪ್ಸ್ ಇದ್ದೇ ಇರುತ್ತೆ, ಆ ಸ್ಟೆಪ್ಸ್ನ ಹತ್ಕೊಂಡು ಹೋದ್ರೆ ಅದು ಎಂಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನು ಇಷ್ಟೆಲ್ಲ ಇದ್ರೂ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟಾಪ್ ಮಾಡಿರ್ಬೋದು, ಬಟ್ ನಾನು ಬಿಡಲ್ಲ, ಮಾಡೇ ಮಾಡ್ತೀನಿ. 4-5 ಮಂತ್ಸ್ ಇಂದ ಮಾಡೇ ಇಲ್ಲ. ಆ ಫೋನ್ ಹಂಗೆ ಐಡಲ್ ಆಗಿ ಇಟ್ಬಿಟ್ಟಿದೀವಿ, ನೋಡೇ ಇಲ್ಲ. ತುಂಬಾ ಮೆಸೇಜಸ್ ಮಾಡಿದೀರಾ. 6 ಮಂತ್ಸ್ ಆಗ್ಲಿ ಗೊಂಬೆಗೆ, ಅವಾಗ ಶುರು ಮಾಡೋಣ ಅಂತ. ಅವಾಗ ನಾನೇ ಹೋಗಿ ಐಟಮ್ಸ್ನ ನೋಡಿ ತೊಗೊಂಬರೋಣ, ದೂರದಿಂದ ಅಲ್ಲಿಗೆ ಹೋಗಿ ಟ್ರಾವೆಲ್ ಮಾಡಿ ತೊಗೊಂಬರೋಣ ಅನ್ನೋ ಪ್ಲಾನ್ ಇದೆ. ಸೊ ಮಾಡ್ತೀನಿ, ಒಂದು ದೊಡ್ಡ ಮಟ್ಟದಲ್ಲೇ ಮಾಡ್ತೀನಿ, ಅದನ್ನಂತೂ ಬಿಡಲ್ಲ. ಸೊ ಎಲ್ಲ ಥರದಲ್ಲೂ ಮಾಡಬೇಕು, ಒಳ್ಳೆತನದಲ್ಲಿ ಯಾವುದ್ಯಾವುದು ಕೈಗೆ ಹತ್ತುತ್ತೆ ಅದನ್ನೆಲ್ಲ ಮಾಡಬೇಕು. ಅದು 20K ಫಾಲೋವರ್ಸ್ನ ರೀಚ್ ಮಾಡಿದ್ದೀರಾ, ಬಟ್ ನನ್ನ ಕೈಲಿ ಶಕ್ತಿ ಸಾಲ್ತಾ ಇಲ್ಲ ಮಾಡೋಣ. ಮಮ್ಮಿ ಹಂಗೂ ಅಂದರು, ನೀನು ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಪ್ಯಾಕಿಂಗ್ ಎಲ್ಲ, ನಾನು ಸುಮ್ಮನೆ ಕೂತಿದ್ದೀನಲ್ಲ ಅಂದರು. ಬೇಡ ಮಮ್ಮಿ ಇವಾಗ ಹೊಟ್ಟೆನೂ ಬರ್ತಿ, ಖಾಲಿ ತೊಟ್ಲು ತಗೋಬಾರ್ದು, ಬೇಡ ಮಮ್ಮಿ ಇವಾಗ ಸದ್ಯಕ್ಕೆ ನೋಡೋಣ, ಜನಗಳು ಬೇರೆ ಥರ ಮಾತಾಡ್ತಾರೆ ಅಂತ. ಹೋಗು ಮಗನಿ, ತಿಂತೀನಿ ಊಟ ಮಮ್ಮಿ ಊಟ ಮಾಡ್ತಾನಂತೆ. ಅಲ್ಲಿ ಜನಗಳು ಬೇರೆ ಥರ ಮಾತಾಡ್ತಾರೆ, ಡೆಲಿವರಿ ಇವಾಗ ಆಗಿದೆ, ಸುಳ್ಳವಾಗಲೇ ಶುರು ಮಾಡಿದ್ಲಲ್ಲ ಆ ಥರ ಎಲ್ಲ ಮಾತಾಡ್ತಾರೆ. ಬೇಡ ಮಮ್ಮಿ ಅದನ್ನ ಹಂಗೆ ಇಡೋಣ. ಮಾತಾಡ್ತಾರೆ ಅನ್ನೋದಕ್ಕಿಂತ ಆಗಲ್ಲ. ಈಗ ಸದ್ಯಕ್ಕಂತೂ ಪಾಪು ಇದ್ದಾಳೆ, ಅಪ್ಪು ಮತ್ತೆ ನಂದು ವರ್ಕು ಮತ್ತೆ ಇವಳ್ದು ರೊಟೀನ್ ಚೇಂಜ್ ಆಗಿದೆ. ಈಗ ಮೊದಲೇನೋ ಬರೀ ಊಟ ಮಾಡೋದು, ರೆಸ್ಟ್ ಮಾಡೋದು ಏನು ಅಷ್ಟು ಇರಲಿಲ್ಲ, ಅಪ್ಪನಷ್ಟು ನೋಡ್ಕೊಳ್ಳೋದೇನು ಇರಲಿಲ್ಲ. ಬಟ್ ಇವಾಗ ಇವಳನ್ನ ಟೇಕ್ ಕೇರ್ ಮಾಡಬೇಕಲ್ವಾ, 2 hours ಫೀಡ್ ಕೊಡಬೇಕು, ಅವಳಿಗೆ ಸ್ನಾನ, ಆಮೇಲೆ ಬಿಸಿಲಿಗೆ ತೋರಿಸೋದು, ಮತ್ತು ಅವಳಿಗೆ
ಇದು ಏನು ಮೆಡಿಸಿನ್ಸ್ ಅಂದರೆ ಮಾಮೂಲಿ ಇದು ಕೊಟ್ಟಿರ್ತಲ್ಲ ವಿಟಮಿನ್ D3 ಅದನ್ನು ಟೈಮಿಗೆ ಹಾಕಬೇಕು. ಮತ್ತು ಅವಳಿಗೆ ಅಂತ ಟೈಮ್ ಕೊಡಬೇಕು ಗೊಂಬೆಗೆ ಅಂತ. ಸೊ ಆ ಟೈಮು ಅವ್ರು ಕೊಡಲೇಬೇಕು. ನಾವು ಈ ಟೈಮಲ್ಲಿ ನಾವು ಅದನ್ನು ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡೋಕೆ ಹೋದರೆ ಇವಳಿಗೆ ಕರೆಕ್ಟಾಗಿ ನಿದ್ದೆ ಆಗಲ್ಲ, ಫೀಡ್ ಆಗಲ್ಲ, ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ಕಂಪ್ಲೀಟ್ 6 months ಬೇಡ. ಆಫ್ಟರ್ 6 months ಏನಿದೆ ನೀವೇ ಅವಾಗ ನೀನೇನು ಅನ್ಕೊಂಡಿದ್ಯೋ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಮಾಡು ಅಂತ ಅನ್ಕೊಂಡಿರೋದು ನಾವೀಗ ಸದ್ಯಕ್ಕೆ. ಆಡ್ತಾ ಅವಾಗ ಏನು 2 weeks ಕಳೀತು, ಇನ್ನೊಂದು 3 weeks 1 month ಇನ್ನೇನು ಬಂದೇ ಬಿಡುತ್ತೆ ನಿಯರ್ಲಿ. 1 month ಆಗ್ಬಿಟ್ರೆ ಓಕೆ. ಇವಾಗ ಎತ್ಕೊಳಕ್ ಆಗ್ತಿರ್ಲಿಲ್ಲ, ಅವಳು ತುಂಬಾ ಸಣ್ಣ ಇದ್ಲು. ಇವಾಗ ಅವಳೇ ನಿದ್ರೆ ಮಾಡ್ಬಿಡ್ತಾಳೆ, ನಾವೇನು ಹಿಂಗೆ ಮಲಗ್ಸಂಗೆ ಇಲ್ಲ. ನಾನು ಹಂಗೂ ಹಿಂಗೆ ಮಲಗ್ಸೋಣ ಅಂದ್ಬಿಟ್ಟು ಹಿಂಗೆ ಹಿಡ್ಕೊಂಡಿರ್ತೀನಿ. ಅವಾಗೇನೆ ಕೆಳಗಡೆ ಹಾಕಿದ ತಕ್ಷಣ ಅವಳೇ ಆಟ ಆಡ್ಕೊಂಡು ಒಂದು 10 ನಿಮಿಷ ಒಂದು ಅರ್ಧ ಗಂಟೆನೇ ಆಟ ಆಡ್ಬಿಡ್ತಾಳೆ. ರಾತ್ರಿ ಹೊತ್ತು ನಾವು ಕರೆಂಟ್ ಜಾಸ್ತಿ ಯೂಸ್ ಮಾಡಲ್ಲ, ಆಫ್ ಮಾಡ್ಬಿಟ್ಟಿರ್ತೀವಿ, ಚಿಕ್ಕದೊಂದು ಬೆಡ್ ಲೈಟ್ ಹಾಕೊಂಡಿರ್ತೀವಿ. ಸೊ ಮತ್ತೆ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು, ಬೆಳಗ್ಗೆ ರಾತ್ರಿ ಅನ್ನೋದು ತೋರಿಸ್ಬೇಕು. ಯಾಕಂದ್ರೆ ಹೊಟ್ಟೆಲಿ ಅವಕ್ಕೆ ಗೊತ್ತಿರಲ್ಲ, ಅಷ್ಟು ರೆಕಗ್ನೈಸ್ ಆಗಿರಲ್ಲ. ಹೊರಗಡೆ ಬಂದ ತಕ್ಷಣ ಓದು ಹಳದ್, ಅದಕ್ಕೇನೆ ಸ್ಟಾರ್ಟಿಂಗು. ಸೊ ಬೆಳಗ್ಗೆ ಹೊತ್ತು ಅದಕ್ಕೆ ಲೈಟ್ ಅಭ್ಯಾಸ ಮಾಡ್ಬಿಟ್ಟು ಇದು ಮಾಡ್ಬಾರ್ದು. ಸಾರಿ ನೈಟ್ ಟೈಮು ಲೈಟ್ ಹಾಕಿ ಮಲಗಿಸೋದ್ರಿಂದ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅವಕ್ಕೆ ಕತ್ಲು ಅಂದ್ರೆ ಗೊತ್ತೇ ಆಗಲ್ಲ, ಭಯ ಪಟ್ಬಿಡ್ತಾವೆ ಮುಂದೆ. ಇವಾಗೇನೆ ಕತ್ಲಿಗೆಲ್ಲ ಸ್ವಲ್ಪ ಅಭ್ಯಾಸ ಮಾಡಬೇಕು. ತುಂಬಾ ತೀರ ಆಗ್ತಿಲ್ಲ, ಚಿಕ್ಕದೊಂದು ಬೆಡ್ ಲ್ಯಾಂಪ್ ಹಾಕೊಂಡ್ರೆ ಸಾಕು. ಸೊ ಇವಳು ಅಷ್ಟೇ ಸ್ಟಾರ್ಟಿಂಗು ಫುಲ್ ಕತ್ಲು ಮಾಡಿದಾಗ ಒಂಚೂರು ಅದು ಇದು ಮಾಡೋಳು. ಈಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ. ಸೊ ಈಗ ಒಂದು 2 weeksಗೆ ಅಡ್ಜಸ್ಟ್ ಆಗಿದ್ದಾಳೆ. ಬೆಳಗ್ಗೆ ಮಾಮೂಲಿ ಬೆಳಕಿರುತ್ತೆ, ಮಲಗ್ತವೆ ಮಕ್ಕಳು. ಅವಾಗ ಬೆಳಕು ನೋಡ್ತವೆ, ಕತ್ಲೇನು ನೋಡ್ತವೆ. ಸೊ ಏನಿದೆ ಡೈಲಿ ರೊಟೀನ್ ಮಕ್ಳಿಗೆ ಅದನ್ನ ತೋರಿಸ್ಬೇಕಲ್ವಾ ನಾವು ಹೆಂಗಿರ್ತೀವಿ ಹಂಗೆ ಅಭ್ಯಾಸ ಮಾಡಿ. ಸೊ ಅವಾಗ ನಿದ್ದೆ ಮಾಡ್ತಾರೆ. ಲೈಟ್ ಹಾಕಿದ್ರೆ ಮಕ್ಳಿಗೆ ಹೆಂಗ್ ಗೊತ್ತಾಗುತ್ತೆ ಇದು ಕತ್ಲು ಇದು ಬೆಳಗ್ಗೆ ಅಂತ ಹೆಂಗೆ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ನಾವು ಅಭ್ಯಾಸ ಮಾಡಿಸಿದ್ವಿ. ಅಪ್ಪದ್ರಲ್ಲಿ ಏನೇನೆಲ್ಲ ತಪ್ಪು ಮಾಡಿದ್ವಿ, ಸೊ ಅದೆಲ್ಲ ಕರೆಕ್ಷನ್. ಅದು ನಾನು ಹೇಳ್ತಾ ಇರ್ತೀನಿ ಮಮ್ಮಿ ನಾನು ಅಪ್ಪು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಓಕೆ ಅಲ್ಲ ಅಂತ. ನಾನು ಕೊಡೋದೇ ಇಲ್ಲ ಗೊಂಬೆನ, ನಾನೇ ಆಟಾಡಿಸ್ತಾ ಇರ್ತೀನಿ. ಇವ್ರು ಕೊಡು ಅಂತ ಇಸ್ಕೊತಾರೆ, ನಮ್ಮ ಮಮ್ಮಿನೂ ಕೇಳ್ತಾ ಇರ್ತಾರೆ. ನಾನು ಕೊಡಿ ಮಮ್ಮಿ ಅಂತ ಇರ್ತೀನಿ. ನಮ್ಮ ಮಮ್ಮಿ ಎತ್ಕೊಂಡು ಹೊಟ್ಟೆ ಹೋಗ್ತಾರೆ ಈಚೆಗೆ. ನನಗೆ ಇಷ್ಟ ಅಲ್ಲ ಈ ಎತ್ಕೊಳ್ಳೋದೆಲ್ಲ, ಇಷ್ಟ ಆಗುತ್ತೆ ನನಗೆ. ಕೈಗೆ ಸಿಗ್ತಾ ಇರಲಿಲ್ಲ. ಹೌದು. ಆಮೇಲೆ ಬೇಬಿ ವೆಯ್ಟು ಕೇಳಬೇಡಿ ಅಂದರೂ ಕೇಳ್ತಾರೆ. ಸೊ ಯಾರೂ ಹೇಳಲ್ಲ ಗೈಸ್, ಬೇಬಿ ವೆಯ್ಟ್ನ ಸತ್ಯ ಯಾರು ಹೇಳಲ್ಲ, ಸುಳ್ಳೇ ಹೇಳೋದು. ನಾನು ಹೇಳೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ನಮ್ಮ ಕಡೆ ಒಂದಷ್ಟು ಜನ ವೀಡಿಯೋಸ್ನ ನೋಡ್ತಾ ಇರ್ತಾರೆ. ಇಷ್ಟು ವೀಕ್ಸಿಗೆ ಅಷ್ಟು kg ಬಂದ್ಬಿಡ್ತಾ, 8 ತಿಂಗಳಿಗೆ ಹುಟ್ಟಿರೋದು ಅಷ್ಟು ವೆಯ್ಟ್ ಬಂದ್ಬಿಡ್ತಾ ಅಂದ್ಕೊಂಡು ಬಾಯಿ ಬಿಡ್ತಾರೆ. ಹೌದು, ಹೆಣ್ಮಕ್ಳು ವೆಯ್ಟ್ ಕಡಿಮೆನೇ ಬರುತ್ತೆ, ಗಂಡ್ಮಕ್ಳು ವೆಯ್ಟ್ ಜಾಸ್ತಿ ಬರ್ತಾರೆ. ಈ ವಿಡಿಯೋನ ಎಂಡ್ ಮಾಡೋಣ. ಎಂಡ್ ಮಾಡು. ಕಬಾಬ್ ತಿನ್ನಲ್ವಾ? ಕಬಾಬ್ ತಿನ್ನೋದಾಕಲ್ವಾ ನೀನು? ಮತ್ತೆ ಎಂಡೆ ಮಾಡ್ಬಿಟ್ಟೆ. ನಾನು ಮಧ್ಯದಲ್ಲೇ ಆ್ಯಡ್ ಮಾಡ್ತೀನಿ. ಎಸ್, ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡ್ತೀನಿ. ಕಮೆಂಟ್ನ ಮಾಡಿ. ಒಂದಷ್ಟು ಏನೊಂದು ಹೇಳ್ಬೇಕಿತ್ತು, ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತಾ ಇಲ್ಲ. ಅವಳಿಗೆ ನಿಜ ಟೈಮ್ ಸಿಗ್ತಾ ಇಲ್ಲ. ಯಾಕಂದ್ರೆ ಮಾರ್ನಿಂಗು ಸ್ನಾನ ಆಗುತ್ತೆ, ಅವಳಿಗೆ ಸ್ನಾನ ಆದ ತಕ್ಷಣ ನಿದ್ದೆ ಅಂತ ಶುರು ಮಾಡ್ತಾಳೆ. ಸೊ ಕಮೆಂಟ್ಸ್ ಒಂದಷ್ಟಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ. ಸೊ ಇನ್ನು ನೆಕ್ಸ್ಟ್ ವೀಕಲ್ಲಿ ಮಾಡೋಕ್ಕೆ ಹೇಳ್ತೀನಿ. ಈ ವೀಕ್ ಬಿಟ್ಬಿಡೋಣ. ಸೊ ನೆಕ್ಸ್ಟ್ ವೀಕಿಂದ ರಿಪ್ಲೈ ಮಾಡು ಅಂತ ಹೇಳಿದ್ದೀನಿ. ಅದಕ್ಕೆ ಇವತ್ತು ಅದನ್ನೇ ಬೆಳಗ್ಗೆ ಹೇಳಿದೆ. ಕಮೆಂಟ್ಸ್ಗೆ ನೀನು ರಿಪ್ಲೈ ಮಾಡ್ತಾ ಇಲ್ಲ, ಇಷ್ಟು ದಿನ ಏನೋ ಕಳೀತು, 1-2 weeks ಆಗೋಯ್ತಲ್ಲ, ಇವಾಗ ರಿಪ್ಲೈ ಮಾಡೋಕ್ಕಾಗ ಶುರು ಮಾಡು, ಟ್ರೈ ಮಾಡು. ಇಲ್ಲಾಂದರೆ ಅದೇ ನಿಮಗೆ ಅಭ್ಯಾಸ ಏನಿದೆ ಅಭ್ಯಾಸ ಬಿಟ್ಟೋಗ್ಬಿಡುತ್ತೆ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವೀಕಿಂದ ಕಮೆಂಟ್ಸ್ಗೆ ರಿಪ್ಲೈ ಮಾಡಿ. ನೆಗೆಟಿವ್ ಕಮೆಂಟ್ಸ್ನ ನಾನೆಲ್ಲ ಇಗ್ನೋರ್ ಮಾಡಿಬಿಡ್ತೀನಿ. ಸೊ ಪಾಸಿಟಿವ್ ಕಮೆಂಟ್ಸ್ ಮಾತ್ರ ತಗೊಳ್ಳೋದು ನಾನು. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಏನು ಅಂತ ನನಗೆ ಗೊತ್ತು. ಅನ್ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಬೇಡದೇ ಇರೋರು ಅವ್ರುಗಳು ಮಾಡೋದು, ಅದಕ್ಕೆಲ್ಲ ಡೋಂಟ್ ಕೇರ್. 100ಕ್ಕೆ 1-2 ಯಾರು ಮಾಡ್ತಾರೆ ನನಗೆ ಗೊತ್ತು. ಸೊ ನಾವು ಆಲ್ರೆಡಿ ಅದನ್ನು ಸೈಬರ್ ಕ್ರೈಮಲ್ಲಿ ಚೆಕ್ ಮಾಡಿಸಿ ಅದೆಲ್ಲ ಉಗ್ದಿದ್ದೀವಿ. ಆದರೂ ಅವ್ರಿಗೆ ಬುದ್ಧಿ ಇಲ್ಲ. ಸೊ ಅಂಥ ನಾಯಿಗಳಿಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಎಸ್ ಗೈಸ್, ಲವ್ ಆಲ್, ಬಾಯ್.